ಅಂಬುರುಗದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸೋತುದಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪೆ ನೀ ಕಥಾಮೃತವ ರುಕ್ಮಾಂಗ ಭೂಪತಿ ಎಂದು ಕೇಳಿಬಲ್ಲೆ. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ನಿಧಿ ಚಂದ್ರ ಸುವಿಚಾರ ಗುಣಸಾಂದ್ರ ರವಿವಂಶನಿಧಿ ಚಂದ್ರ ಸುವಿಚಾರ ಗುಣಸಾಂದ್ರ ಸುರತ ರುಕ್ಮಾಂಗದನು ಭುವಿಗರ ಸಾನೆನಿಸಿ ಸುರತ ರುಕ್ಮಾಂಗದನು ಭುವಿಗರ ಎನಿಸಿ ನಿರತವೇಕಾದಶಿಯವರ ನೇಮದಿಂದಿರಲು ನಿರತವೇಕಾದಶಿಯವರ ನೇಮದಿಂದಿರಲು ಮೆರೆದು ದಾಸಗೀತ ಸ್ವರದಂತೆ ಬೆಳಗಿ ಮೆರೆದು ದಾಸಗೀತ ಸ್ವರದಂತೆ ಬೆಳಗಿ ರವಿವಂಶನಿಧಿ ಚಂದ್ರ ಶ್ರೀಹರಿ ನಿನ್ನ ಅಕ್ಷಯ ಕೃಪಾ ಕಟಾಕ್ಷ ನಿತ್ಯ ನಿರಂತರವಾಗಿ ಹರಿದು ಬರಲಿ ಎಂದು ನಿರ್ಮಲ ನಿರ್ಮೋಹ ನಿರಹಂಕಾರ ನಿರ್ಮಮಕಾರ ಚಿತ್ತದಿಂದ
ಪ್ರಾರ್ಥಿಸುತ್ತಿದ್ದೇನೆ. ಪವಿತ್ರತಮ ಧವಳ ಕೀರ್ತಿ ಹೊಂದಿದ ಸೂರ್ಯವಂಶದಲ್ಲಿ ಪ್ರಾದುರ್ಭವ ಹೊಂದಿ ಸಾಕೇತದ ಸಿಂಹಾವಿಷ್ಠರವನ್ನೇರಿದ ನನ್ನ ಆಳ್ವಿಕೆ ಪ್ರಜಾಮಂದಿಗಳ ಪ್ರಶಂಸೆಗೆ ಪಾತ್ರವಾಗಿದೆ. ಸತ್ಯವಂತನು, ಪ್ರಜಾವತ್ಸಲನು, ನ್ಯಾಯ ನಿಷ್ಠುರಿಯು, ಧರ್ಮ ಧುರಂಧರನಾದ ರುಕ್ಮಾಂಗದರ ಆಳ್ವಿಕೆಯಲ್ಲಿ ಸಾಕೇತ ಸುಭಿಕ್ಷವಾಗಿದೆ. ನಾವೆಲ್ಲರೂ ಸುಖಿಗಳಾಗಿದ್ದೇವೆ ಎಂಬ ಮಾತನ್ನು ಕೇಳಿದಾಗ ಮನಸ್ಸು ಮುದಗೊಳ್ಳುತ್ತದೆ. ಪ್ರಜಾಕ್ಷೇಮದ ಕನಸ್ಸಿಗೆ ಕರಿ ಮೂಡುತ್ತದೆ. ಜನಾನುರಾಗ ಪ್ರಭವಾಹಿ ಸಂಪದಃ ಎಂಬ ಲೋಕೋಕ್ತಿಯಂತೆ ಸಾಕೇತ ಸಂಪತ್ ಸಮೃದ್ಧವಾಗಿ ಬೆಳೆಯುತ್ತಿದೆ. ಮನಸ್ಸು, ಮಾತು, ಕೃತಿ ಎಲ್ಲವೂ ಒಂದೇ ಆಗಿದ್ದವರು ಮಹಾತ್ಮರೆನಿಸುತ್ತಾರೆ. ಮನಸ್ಸೊಂದು, ಮಾತೊಂದು, ಕೃತಿಯೊಂದಾಗಿದ್ದವರು ದುರಾತ್ಮರೆನ್ನಿಸುತ್ತಾರೆ. ತನ್ನನ್ನು ಹೊಗಳಿಕೊಳ್ಳದೆ, ಪರರನ್ನು ನಿಂದಿಸದೆ, ತನ್ನಂತೆ ಪರರನ್ನು ಬಗೆಯುವುದರಿಂದ ವ್ಯಕ್ತಿಯೋರ್ವ ಸಮಷ್ಟಿಯ ಹಿತರಕ್ಷಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ನಾನು, ನನ್ನ ಪ್ರಜಾಜನರು ಸದಾಚಾರ ಸಂಪನ್ನರಾಗಬೇಕಾದರೆ ದಾರಿ ಯಾವುದು ಎಂಬುದಾಗಿ ಚಿಂತಿಸುತ್ತಿರುವಾಗ ಹರಿಕೀರ್ತನೆ ಮಾಡುತ್ತಾ ಬಂದ ಶಾರದಾ ಬಾಲರು, ನಾರದರು, ಹರಿದಾಸರು ಹರಿದಿನದ ಶ್ರೇಷ್ಠತೆಯನ್ನು ವಿಶದೀಕರಿಸಿದರು. ಅಂತೆಯೇ ಶ್ರದ್ಧೆಯಿಂದ ಏಕಾದಶಿ ವ್ರತ ಪಾಲನೆಗೆ ತೊಡಗಿದೆ. ಮಾತ್ರವಲ್ಲ, ನನ್ನ ಪತ್ನಿ ಅವಳು ಸಂಧ್ಯಾವಳಿಯೂ ಕೂಡ ಈ ವ್ರತ ಪಾಲನೆ ಮಾಡತೊಡಗಿದಳು. ಸುತನಾದಂತಹ ಧರ್ಮಾಂಗದನು ನನ್ನನ್ನೇ ಅನುಸರಿಸಿದ. ಮಾತ್ರವಲ್ಲ, ನನ್ನ ಪ್ರಜೆಗಳೂ ಕೂಡ ಏಕಾದಶಿ, ದ್ವಾದಶಿ ಹಾಗೂ ದಶಮಿ ಎಂಬ ಈ 3 ದಿನದ ವ್ರತ ಪಾಲನೆಯನ್ನು ನಿಷ್ಠೆಯಿಂದ ಪೂರೈಸುತ್ತಿದ್ದಾರೆ. ಅದ್ಯಾರು? ಯಾರೋ ಬಂದ ಹಾಗಾಗುತ್ತಿದೆಯಲ್ಲ, ಯಾರದು? ಜನರಾಡಿದ ನುಡಿಯನ್ನು ಕೇಳಿದ ಆತ ಹೇಳಿದ ಮಾತಾದರೂ ಏನು? ದುಷ್ಟ ಮೃಗಗಳಿಂದ ಕಾಡ ಜನರಿಗೆ ಹಾವಳಿಯಾಗಿದೆ ಅಂತೆ. ಇನ್ನು ವಿಳಂಬ ಸಲ್ಲದು, ನೇರವಾಗಿ ಮಂದರಗಿರಿಯನ್ನು ಸೇರಬೇಕು. ನಾನೊಬ್ಬನೇ ತೆರಳುವುದು ಸರಿಯಲ್ಲ. ಎಲ್ಲಿ ನನ್ನವರು? ಬಾರಲಿ ಸಭೆಗೆ. ಯಾರು ನೀವು? ನಾವು ಗಿರಿಜನ ಮಕ್ಕಳು ರಾಯರೇ. ಯಾರ ಮಕ್ಕಳು? ಗಿರಿಜನ ಮಕ್ಕಳು. ಗಿರಿಜನರು?
ಉಪದ್ರ ರಾಯರೇ. ಕೆಳಗೆದ್ದಿಲ್ಲ ಅಂದ್ರೆ ಅದೇ ಏನು ಏನು ಕಾಡಿಗೆ ಅದು ರಾಯರೇ. ಕರಡಿ ಕೋಣಗಳು ಕರಡಿ ಕಾಡ್ಕೋಣಗಳು ಕಾಡ್ಕೋಣಗಳು ಕೇಸರಿ ಮತ್ತೆ ಸರಳ ಮುಂತಾದ ಮೃಗಗಳು ಬರಿ ಬರಿ ಮೃಗಗಳು ಅನದೊಳಗೆ ಬರಿ ಬರಿ ಬೀದಿಯಗಳು ದಿಯವೆನುತ್ತಾ ಕರಡಿ ಕಾಡ್ಕೋಣಗಳು ಏನು ಕಾಡಿಗೆ ರಾಯರೇ, ಕಾಡಿಗೆ. ಏನು ಅದು ಅದೇ ಕಪ್ಪಿದ್ದು ರಾಯರೇ, ಇಷ್ಟಿಷ್ಟು ಉದ್ದ ಉಂಟು. ಕರಡಿ. ಹೌದು ರಾಯರೇ. ಸರಿ. ಆ ನಂತರ ಸರಬು ರಾಯರೇ. ಶರಭ. ಹೌದು ರಾಯರೇ. ಸರಿ. ಅದು ಎಂತ ಉಪದ್ರ ರಾಯರೇ. ಅದರೆಲ್ಲ ಪಟಳುಗಳು. ಹೌದು. ಮತ್ತೆ ಅಷ್ಟರಲ್ಲಿ ಸಿನಿಮಾ ಬಂತು ರಾಯರೇ. ಯಾವುದು ಅದೇ ಸಿನಿಮಾ. ಸಿಂಹ. ಅದೇ ರಾಯರೇ. ಸರಿ. ಅಯ್ಯೋ ಅದೆಲ್ಲ ಕೆಳಗೆಲ್ಲ ಆಯ್ತಲ್ಲ ರಾಯರೇ. ಅಷ್ಟು ಮತ್ತೆ ಮೇಲದ್ದು ಶುರು ಆಯ್ತು ರಾಯರೇ. ಮೇಲದ್ದಂದ್ರೆ ಅದೇ ಪಕ್ಷಿಗಳದ್ದು. ಪಕ್ಷಿಗಳು. ಅಂಡೆ ಮಂಡಕ್ಕಿ ಅವಲಕ್ಕಿ ಕುಚಿಲಕ್ಕಿ ಕಾಗೆ ಗೂಗೆ ಎಲ್ಲ ಇತ್ತು ರಾಯರೇ. ಅದು ಹಾಗಲ್ಲವೋ. ಮತ್ತೆ ರಾಯರೇ ಹ. ಆ ಕಾಟಿಗಳದ್ದೆಲ್ಲ ಉಪದ್ರ ರಾಯರೇ. ಗದ್ದೆಯನ್ನೆಲ್ಲ ಹೊರಲಾಡಿ ಅದು ಕಾಟಿ ಅಲ್ಲ ಆಗೀಗ ಕಾಟಿ ಪಳ್ಳ ಆಗಿದೆ ರಾಯರೇ ಅದೆಲ್ಲ. ಅಯ್ಯೋ ದೇವರೇ, ನೀನು ಏನು ಮಾತನಾಡುತ್ತೀಯೋ ಒಂದು ಅರ್ಥ ಆಗುವುದಿಲ್ಲಲ್ಲ. ಅದೇ ಅದೆಲ್ಲ ಏನಿಲ್ಲ ನಾವು ಹಾಳಾಗಿದೆ. ಹೌದು ರಾಯರೇ. ಸರಿ. ರಾಯರೇ ಮತ್ತೆ ಇನ್ನೊಂದೆಂತ ಪಕ್ಷಿ ರಾಯರೇ, ಗಂಡ ಬೇರೆ ಉಂಡ. ಗಂಡ ಬೇರುಂಡ. ಅದೇ ಮತ್ತೆ ಇನ್ನೊಂದು ಬೊಪ್ಪ ಪಾಯಸ ಮೀನು ಪರಿಮಳ. ನೀನು ಏನು ಹೇಳುತ್ತೀಯೋ ಒಂದು ಅರ್ಥವಾಗುವುದಿಲ್ಲ. ಈಗ ಅದೆಲ್ಲ ಇರಲಿ, ನೀನು ಒಳ ತೆರಳು, ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ರಾಯರೇ, ಆಯ್ತು ಹೋಗು, ರಾಯರೇ. ಹೋಗು. ಬೇಟೆಗಾಗಿ ತೆರಳಬೇಕು. ಎಲ್ಲಿ ನನ್ನವರು?
ನಡೆಯದ ಕಾರ್ಯವನ್ನು ತಿಳಿಸಿದರೆ ಎಂತ ಘನ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆ. ಕೊಡಿ ಅಪ್ಪಣೆ. ನಮ್ಮವರೇ ನಿಶ್ಚಯಕ್ಕೆ ಬಂದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಮಹಾಪ್ರಭು, ಈಗ ಬೇಟೆಗೆ ಹೋಗದೆ ಬಹಳಷ್ಟು ಕಾಲವಾಯಿತು. ಇದರಿಂದ ನಮ್ಮ ಮನಸ್ಸಿಗೂ ಬಹಳ ಬೇಸರವಾಗುತ್ತಾ ಇದೆ. ನಿಮ್ಮ ಅಪ್ಪಣೆಯಾದರೆ ನಡೆಯೋಣ ಮೃಗ ಬೇಟೆಗೆ.
ಅಂಚೆದೀರನ ಕುವರೇ ಮೋಹಿನಿ ಅಂಚೆದೀರನ ಕುವರಿಗೆ ಮೋಹಿನಿ ಚಂಚಲಾಚಿಯೋ ಚಂಚಲಾಚಿಯೋ ಘನನಿ ತಂಬಿನಿ ಚಂಚಲಾಚಿಯೋ ಘನನಿ ತಂಬಿನಿ ಆ ಆ ಅಂಜದೀರನ ಕುವರಿ ಮೋಹಿನಿ ಚಂಚಲಾಗಿಯು ಘನನಿ ತಂಬಿನಿಗೆ ಮಿಂಚಿನಂದದಿ ಬರುತ್ತ ಮಿಂಚಿನಂದದಿ ಬರುತ್ತ ಯೋಚಿಸಿ ಸಂಚನೊಂದನು ತವ ಗದಿ ಸಂಚ ಒಂದನು ತವ ಗದಿ ಮಿಂಚಿನಂದದಿ ಬರುದ ಯೋಜಿಸಿ ಸಂಚನೊಂದ ತವ ಗದಿ ವೀಣೆಯನ್ನು ಕೈಗೊಂಡು ವೀಣೆಯ 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 ಕೈಗೊಂಡು ಜಾಣೆ ತಾ ಶೃಂಗಾರ ಭವದಿ ಜಾಣೆ ತಗ ಶೃಂಗಾರ ಭಾವದಿ
ನಲಿದಾಡಲು ಕಾನನದಿ ನಲಿದಾಡಲು 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 ಅಂಜಿದೀರನ ಕುವರಿ ಮೋಹಿನಿ ಗಣನಿ ತಂಬಿನಿ ಮಿಂಚಿ ನಂದದಿ ಬರುತ್ತಾ ಯೋಚಿಸಿ ಸಂಜನೊಂದನು ತವಗದಿ ಮೋಗಿನಿ ನೋಡಿದಿರಾ? ಹುಡುಗರ ದಂಡೆ ನನ್ನನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಇದ್ದಾರೆ. ಕೆಲವರು ಕಣ್ಣು ಹೊಡೆಯುವುದೇನು, ಇನ್ನು ಕೆಲವರು ಹುಬ್ಬು ಹಾರಿಸುವುದೇನು, ಇನ್ನು ಕೆಲವರು ಮೀಸೆ ತಿರುಗಿಸುವುದೇನು. ಉದ್ದೇಶ ಬೇರೆನ್ನೇನು ಅಲ್ಲಪ್ಪ, ನನ್ನ ಗಮನ ಸೆಳೆಯಬೇಕು ಎಂದಷ್ಟೇ. ಯುವಕರು ನೋಡುವ ಪ್ರಾಯ, ನೋಡ್ಲಿ ಬಿಡಿ. ಅಯ್ಯಯ್ಯೋ, ಇಲ್ಲಿ ನೋಡಿದಿರಾ? ಹಣ್ಣು ಹಣ್ಣು ಮುದುಕರು, ನಡೆಯುವುದಕ್ಕೆ ಊರುಗಾಲಿನ ಅವಶ್ಯಕತೆ ಇದೆ ಅವರಿಗೆ. ಅವರೂ ಕೂಡ ತನ್ನ ಬೊಜ್ಜು ಬಾಯನ್ನು ಎಂದು ಅಗಲಿಸಿ ನನ್ನನ್ನೇ ನೋಡುತ್ತಾ ಇದ್ದಾರೆ. ಬಹುಶಃ ಹೀಗಿರಬಹುದು, ಅವರಿಗೆ ತಮ್ಮ ಯೌವನದ ನೆನಪಾಗಿರಬೇಕು. ಎಲ್ಲಿ ಬಿಡಿ. ಹೋ ಹೋ ಹೋ, ಇಲ್ಲಿ ನೋಡಿದಿರಾ ನೀವು? ಪುಟ್ಟ ಪುಟ್ಟ ಹುಡುಗರು ನಾನು ಮೇಲೆ ತಾನು ಮೇಲೆ ಎಂದು ಒಬ್ಬರ ಮೇಲೊಬ್ಬರು ಹತ್ತಿ ನನ್ನನ್ನು ನೋಡುತ್ತಾ ಇದ್ದಾರೆ. ಯಾಕೆ ನೋಡುತ್ತಾ ಇದ್ದಾರೆ? ನಾನು ನೋಡುವುದಕ್ಕೆ ಹಾಗಿದ್ದೇನೆ ಸ್ವಾಮಿ. ಇದಕ್ಕೆಲ್ಲ ಕಾರಣ ನನ್ನ ಹಿನ್ನೆಲೆ. ಅದೇನು ಬಲ್ಲಿರ, ನಾನು ಬ್ರಹ್ಮಕುಮಾರಿ. ಏನು ನೀವು ಪ್ರಶ್ನಾರ್ಥಕವಾಗಿ ಬಾಯಿ ಅಗಲಿಸಿ ನೋಡುತ್ತಾ ಇದ್ದೀರಿ? ಬ್ರಹ್ಮಕುಮಾರಿ ಎಂದರೆ ಸನ್ಯಾಸವನ್ನು ಸ್ವೀಕರಿಸುವುದಕ್ಕೆ ಹೊರಟವಳಲ್ಲ ನಾನು, ಸನ್ಯಾಸವನ್ನು ಬಿಡಿಸುವುದಕ್ಕೆ ಹೊರಟವಳಿದ್ದೇನೆ. ಎಲ್ಲ ವಿಚಾರವನ್ನು ಈಗಲೇ ಹೇಳಿದರೆ ಕತೆಗೆ ಸ್ವಾರಸ್ಯ ಎಲ್ಲಿದೆ ಹೇಳಿ. ಒಟ್ಟಿನಲ್ಲಿ ಹೇಳಬೇಕಾದರೆ ಆ ಬ್ರಹ್ಮದೇವನ ಸಂಕಲ್ಪದಿಂದ ಹುಟ್ಟಿಕೊಂಡವಳು ನಾನು. ಮೋಹಿನಿ ಎಂಬ ಹೆಸರನ್ನಿರಿಸಿ ಘನವಾದ ಹೊಣೆಗಾರಿಕೆಯನ್ನು ನನ್ನ ಹೆಗಲ ಮೇಲೇರಿಸಿ ನನ್ನ ತಂದೆಯವರು ಕಳುಹಿಸಿಕೊಟ್ಟವರಿದ್ದಾರೆ. ಅಂತಹ ದೊಡ್ಡದಾದ ಹೊಣೆಗಾರಿಕೆಯನ್ನು ನಾನು ಈಡೇರಿಸಬಲ್ಲೆನೆ ಎಂಬ ಪ್ರಶ್ನೆ ನನ್ನಲ್ಲೂ ಮೂಡುತ್ತಾ ಇತ್ತು. ಆದರೆ ಈ ಮಂದರಾತ್ರಿಯ ಕಾನನ ಪ್ರದೇಶದಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಇರುವಾಗ
ಮಾಡುವಾಗ ಆ ಸಾಧನೆಯನ್ನು ಗೈಯಬಲ್ಲೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ಹಂಸಗಳನ್ನು ನೋಡಿ ನನ್ನೊಡನೆ ನಡಿಗೆಯ ಸ್ಪರ್ಧೆಗಳಿದ್ದು ಕೈಲಾಗದೆ ಬದಿ ಸೇರಿವೆ. ಅಲ್ಲಿ ನೋಡಿ ಹರಿಣಗಳು ನನ್ನ ಮಿಂಚಿನ ಚಲನೆಯನ್ನು ಕಂಡು ಮರದ ಮರೆಗೆ ಸಾಗಿವೆ. ನನ್ನ ನಾಗವೇಣಿಯನ್ನು ಕಂಡು ಸರ್ಪಗಳು ಬುಸುಗುಡುವುದನ್ನು ಮರೆತು ವಿಲ ಸೇರಿಕೊಂಡಿವೆ. ಹೆಚ್ಚೇಕೆ ಸ್ವಾಮಿ, ಸದಾಕಾಲ ಜಪ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪಿಸುವಂತಹ ತಪಸ್ವಿಗಳೇ ನನ್ನನ್ನು ನೋಡುತ್ತಾ ಪ್ರತಿಮೆಯಾಗಿದ್ದಾರೆ. ಇಂತಹ ತಪಸ್ವಿಗಳೇ ನನ್ನನ್ನು ಈ ರೀತಿಯಾಗಿ ನೋಡುತ್ತಿರಬೇಕಾದರೆ ಆ ರುಕ್ಮಾಂಗದ ನನಗ್ಯಾವ ಲೆಕ್ಕ ಹೇಳಿ? ಖಂಡಿತವಾಗಿಯೂ ಆತ ನನ್ನ ರೂಪಕ್ಕೆ ಮರುಳು ಆಗಲೇಬೇಕು. ತಂದೆಯವರು ಹೇಳಿದ್ದಾರೆ, ಕಾನನದಲ್ಲಿ ಪ್ರಾಣಿಗಳನ್ನು ಸೃಷ್ಟಿಸಿ ರುಕ್ಮಾಂಗದ ಕಾನನಕ್ಕೆ ಬರುವ ಹಾಗೆ ಮಾಡುತ್ತೇನೆ ಎಂದು. ಆ ಸಂದರ್ಭವನ್ನು ನೋಡಿ ನಾನು ಆತನನ್ನು ಸೆಳೆಯಬೇಕು. ಅದಕ್ಕಾಗಿಯೇ ಒಂದು ಉಪಾಯವನ್ನು ಮಾಡಿದೆ. ವೀಣೆಯನ್ನು ಕೈಯಲ್ಲಿ ಹಿಡಿದು ಗಾನವನ್ನು ಹಾಡುವುದಕ್ಕೆ ಪ್ರಾರಂಭಿಸಿದೆ. ನೋಡಿದಿರಾ, ಗಿಳಿವಿಂಡುಗಳು ನನ್ನೊಂದಿಗೆ ಹಾಡುತ್ತಾ ಇವೆ. ಇಲ್ಲಿ ನೋಡಿ, ಮಯೂರ ನರ್ತನಗೈಯುತ್ತಾ ಇವೆ. ಖಂಡಿತವಾಗಿಯೂ ರುಕ್ಮಾಂಗದ ನನ್ನೆಡೆಗೆ ಬರಲೇಬೇಕು. ಕಾದು ನೋಡುತ್ತೇನಂತೆ. ಯಾರಿವಳಿ ಸುದತಿ ಸುರನಾರಿಯ ಗಾರೋಗೆಡಿ ಪಡಿರದಿ ಯಾರಿವಳಿ ಸುದತಿ ಸುರನಾರಿಯ ಗಾರೋಗೆಡಿ ಪಡಿರದಿ ಸುರನಾರಿಯ ಗಾರೋಗೆಡಿ ಪಡಿರದಿ ವಾರಿ ಜಾಜಿಯು ಚಂದಿರಾನನೆ ವಾರಿ ಜಾಜಿಯು ಚಂದಿರಾನನೆ ನಾರಿಗೆಣೆಯಾರಿಲ್ಲವೆಂಬೋ ಶಾರದಾವರ ಸೃಜಿಸ ನಾರಿಗೆಣೆಯಾರಿಲ್ಲವೆಂಬೋ ಶಾರದಾವರ ಸೃಜಿಸಳಿ ಬರಿ ಊರಿ ಜಲ್ವಿಗೆಯಿಂದ ಮೆರೆವಳು
ಎಂದರೆ ತಪ್ಪಾಗಲಾರದು. ಈಕೆ ಯಾರಾಗಿರಬಹುದು? ಬೇಟೆಯನ್ನಾಡಿ ವಿಶ್ರಾಂತಿಯನ್ನು ಪಡೆಯುತ್ತಿರುವ ಸಂದರ್ಭ ಕೇಳಿದ ಗಾನ ಸೌರಭದ ಮೂಲವನ್ನು ಹುಡುಕುತ್ತಾ ಬಂದಾಗ ನನ್ನ ಕುತೂಹಲಕ್ಕೆ ಉತ್ತರ ಸ್ವರೂಪವಾಗಿ ಕಂಡದ್ದು ಅಪ್ಸರಾಂಗರ್ಯರನ್ನು ಧಿಕ್ಕರಿಸುವಂತಹ ಅದ್ಭುತ ಅಂದಗಾತಿ ಆ ಚಂದಿರನೇ ಬಾನೆಂದಿಗಿಡಿದು ಬಿಡದಿ ಮಾಡಿದನೇನು ಎಂಬಂತೆ ಭಾಸವಾಗುತ್ತಾ ಇದೆ. ಈಕೆ ಯಾರಾಗಿರಬಹುದು? ಈ ವಾರಿಜಾಕ್ಷಿಯನ್ನು ಮಾತನಾಡಿಸಲೇಬೇಕು. ಓ ಕುಸುಮ ಕೋಮಲೆ, ಕುಸುಮ ಕೋಮಲೆ, ನೀನು ಯಾರೇ? ನೀ ಯಾರೇ ವಯ್ಯಾರೇ? ಕುಸುಮ ಕೋಮಲೆ, ನೀ ಯಾರೋ? ಕುಸುಮ ಕೋಮಲೆ, ನೀ ಯಾರೇ? ನೀ ಯಾರೇ? ನೀ ಯಾರೇ ವಯ್ಯಾರೇ? ವಯ್ಯಾರೇ ಬೇಸರೇನು ನಿನ್ನ? ಬೇಸರೇನು ನಿನ್ನ? ಪೆದ್ದವರು ಯಾರೇ? ಪೆದ್ದವರು ಯಾರೇ? ನೀ ಯಾರೇ? ಕುಸುಮ ಕೋಮಲೆ, ನೀನು ಯಾರೇ ವಯ್ಯಾರೇ? ಬೆದರೇನು ನಿನ್ನ? ಬೆದವರ್ಯಾರೇ? ವಸುದೆಯೋಳೆಣೆ ಗಾಳಿ ರೂಪದೈ ಸಿರಿಗೆ, ವಸುದೆಯೋಳೆಣೆ ಗಾಣೆ ರೂಪದೈ ಸಿರಿಗೆ, ಬೇಸುಗೆ ಗೊಂಡಿಗ ಗಾನ ಪ್ರತಿಭಾ ವೈಖರಿಗೆ, ಬೇಸುಗೆ ಗೊಂಡಿಗ ಗಾನ ಪ್ರತಿಭಾ ವೈಖರಿಗೆ. ವಸುದೆಯೋಳೆಣೆ ಗಾಳಿ ರೂಪದ ಸಿರಿಗೆ, ಬೆಸುಗೆ ಗೊಂಡಿಯ ಗಾನ ಪ್ರತಿಭಾ ವೈಖರಿಗೆ. ಕುಸುಮ ಕೋಮಲೆ, ನೀ ಯಾರೇ? ನೀ ಯಾರೇ ವಯ್ಯಾರೇ? ನೀನೇ ಕುಸುಮ ಕೋಮಲೆ? ಯಾರು ನೀನು? ನಾನು ಬೇಟೆಯನ್ನಾಡಿ ವಿಶ್ರಮಿಸುತ್ತಿರುವಾಗ ಕೇಳಿದ ಗಾನ ಸೌರಭ ಅದು ನೀನೇ ಹಾಡುತ್ತಿರುವುದು ಎನ್ನುವುದರಲ್ಲಿ ಅನುಮಾನವಿಲ್ಲ. ಸರಿ, ವೀಣೆ ಪಾಠವಿರುವವನ ಕೈಯಲ್ಲಿ ಮಾತನಾಡುತ್ತದೆ, ಇಲ್ಲದಿದ್ದರೆ ಬರೇ ನೇತಾಡುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಲಕ್ಷ್ಮಿಯಂತಹ ರೂಪ ಸೌಂದರ್ಯ ಒಬ್ಬನಲ್ಲಿ ಮೇಳೈಸುವುದು ವಿರಳ. ಅಂತಹ ವಿರಳದಲ್ಲಿ ನೀನು ಒಬ್ಬಳು.
ಮಾತ್ರವಲ್ಲ, ಅಗ್ರಮಾನ್ಯಡು ಹೌದು. ಇಂತಹ ಪ್ರತಿಭೆ ಹಾಗೂ ಸೌಂದರ್ಯ ಎರಕವಾದ ನಿನ್ನ ಶುಭನಾಮವೇನು? ನಿನ್ನನ್ನು ಹೆತ್ತ ಪುಣ್ಯಗರ್ಭೆ ಯಾರು? ನಿನ್ನ ತಂದೆ ಯಾರು? ಎಲ್ಲವನ್ನು ಹೇಳಬಹುದೇ? ಓ ಶೀಲವಂತನೇ, ಶೀಲವಂತನೇ ಮಾತಾ ಕೇಳು ಮಾತಾ ಶೀಲವಂತನೇ ಕೇಳು ಮಾತಾ ಕೇಳು ಮಾತಾ ದೇವ ಬಾಲೆ ಮೋಹಿನಿ ವಿಖ್ಯಾತ ದೇವ ಬಾಲೆ ಮೋಹಿನಿ ವಿಖ್ಯಾತ ಸಖೀ ಸಮ್ಮೇಳದಿ ಜಲಕೀಳಿಗೆ ನೋತ ಬಂದೆ ಓಡಾಡಿ ಸಂತೋಷ ಪಡುತ್ತ ಈಗ ಕೇಳುವೆ ನೀನಾರೋ ನೀನಾರೋ ಹೂಲಾಲ ಮನೆ ನಿನ್ನ ಈಗ ಕೇಳುವೆ ನೀನಾರೋ ಹೂಲಾಲ ಮನೆ ನಿನ್ನ ಮೂಲವರರು ವಿಶಾಲ ಗುಣ ಮುದಿ ವ್ಯಕ್ತಿತ್ವ ನಿನ್ನನ್ನು ನೋಡುವಾಗನೇ ಅರ್ಥವಾಯಿತು. ಆದ್ದರಿಂದಲೇ ನಿನ್ನನ್ನು ಶೀಲವಂತನೆಂದು ಸಂಬೋಧಿಸಿದೆ. ನಿನ್ನನ್ನು ಕಂಡ ಬಳಿಕ
ನಿನ್ನಲ್ಲಿ ಮಾತನಾಡಬೇಕೆಂಬ ಬಯಕೆ ನನ್ನಲ್ಲಿ ಹೆಚ್ಚಾಗುತ್ತಾ ಇತ್ತು. ವಿದ್ಯೆ, ವಿನಯ, ವಪು, ವಸ್ತ್ರ, ವಾಕ್ ಈ 5 ವಕಾರಗಳಿಂದ ಎದುರಿರುವಂತಹ ವ್ಯಕ್ತಿಯನ್ನು ಅಳೆಯಬಹುದೆಂದು ತಿಳಿದವರು ಹೇಳಿದ್ದಾರೆ. ಅಂತೆಯೇ ನಿನ್ನನ್ನು ನೋಡುವಾಗ ನೀನು ನಿಂತ ನಿಲುವು, ನಿನ್ನ ಘನತೆ, ಗಾಂಭೀರ್ಯಾದಿಗಳನ್ನು ಕಂಡಾಗ ನೀನೋರ್ವ ಪ್ರತಿಷ್ಠಿತ ವ್ಯಕ್ತಿ ಎಂಬುದನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ. ನನ್ನ ಪರಿಚಯವನ್ನು ನೀನು ಕೇಳುತ್ತಾ ಇದ್ದೀಯಾ? ಅದಕ್ಕೂ ಮೊದಲು ನೀನ್ಯಾರು, ನಿನ್ನ ಹೆಸರೇನು, ನಿನ್ನ ಮೂಲವೇನು ಎಂದು ಕೇಳಿದರೆ ತಪ್ಪಾಗಲಾರದು ತಾನೇ? ಖಂಡಿತ ಇಲ್ಲ, ತಪ್ಪಾದದ್ದು ನನ್ನಿಂದಲೇ. ಪರಿಚಯವನ್ನು ಬೆಳೆಸಿಕೊಳ್ಳುವಾಗ ನಮ್ಮ ಪರಿಚಯವನ್ನು ಹೇಳಿ ಮುಂದುವರಿಯಬೇಕಾದುದು ಧರ್ಮ. ಆದ್ದರಿಂದ ಹೇಳುತ್ತಿದ್ದೇನೆ, ನಾನು ರುಕ್ಮಾಂಗದ ಅಯೋಧ್ಯೆಯ ಅರಸ ನಾನು. ಹೌದೇ? ಇನ್ನು ಚಿಂತೆ ಇಲ್ಲ ಅಂದರೆ? ಅಲ್ಲ, ಚಕ್ರವರ್ತಿಗಳ ಹೆಸರು ಬಹಳ ಮೇಲಕ್ಕೇರಿದೆ. ಹಾಗೆ ನಿಮ್ಮನ್ನು ನೋಡಬೇಕೆಂದು ನಾನು ಬಹಳ ದಿನದಿಂದ ಬಯಸಿದ್ದೆ. ಇಂದು ನನ್ನ ಆಸೆ ಸಂಪೂರ್ಣಗೊಂಡಿತು. ಆದ್ದರಿಂದ ಹೇಳಿದೆ ಇನ್ನು ಚಿಂತೆ ಇಲ್ಲ ಎಂದು. ಅರ್ಥವಾಗಲಿಲ್ಲ. ಮೇಲಕ್ಕೆ ಏರಿದ್ದು ಅಂದರೆ? ಮೇಲಕ್ಕೇರಿದು ಎಂದರೆ ನಿಮ್ಮ ಹೆಸರು ಈ ಲೋಕವಲ್ಲ, ಮೇಲು ಲೋಕವನ್ನೂ ತಲುಪಿದೆ ಎಂದು. ಅಂದರೆ ನೀನು? ಸರಿಯಾಗಿಯೇ ಯೋಚಿಸಿದ್ದೀರಿ. ನಾನು ಈ ಲೋಕದವಳಲ್ಲ, ನಾಕಲೋಕದವಳು. ನಾನು ಮೊದಲೇ ಅಂದುಕೊಂಡೆ ಇದು ಈ ಲೋಕದ್ದು ಖಂಡಿತ ಅಲ್ಲ ಎಂದು. ಅಂದರೆ ನೀನು ಈ ಲೋಕದವಳಲ್ಲ, ಸುರಲೋಕದವಳೆಂದು ನಾನು ಮೊದಲೇ ತರ್ಕಿಸಿದ್ದೆ ಎಂದು. ನಿಮ್ಮ ತರ್ಕ ಸರಿಯೇ ಆಗಿದೆ. ಮೋಹಿನಿ ಎಂದು ನನ್ನ ಹೆಸರು, ರೂಪ ಕೊಪ್ಪುವ ಹೆಸರು. ಅಯ್ಯ ಪೃಥ್ವೀಶ, ನಾನು ಇಲ್ಲಿ ಬಂದ ಕಾರಣ ಮತ್ತೇನೂ ಅಲ್ಲ. ಭೂ ಸಂಚರಿಸುತ್ತಾ ಸುಮ ಸಂಚಯವನ್ನು ಮಾಡುತ್ತಾ ಮುಂದುವರಿಯುತ್ತಾ ಇದ್ದೇನೆ. ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಅದರಲ್ಲಿ ಚಕ್ರವರ್ತಿಗಳೇನಿಲ್ಲಿ? ದುಷ್ಟ ಮೃಗಗಳ ಹಾವಳಿಯಿಂದ ಜನರು ಭೀತರಾಗಿದ್ದಾರೆ ಎಂಬ ವಿಷಯವನ್ನು ಅರಿತು ಬೇಟೆಯನ್ನಾಡುವುದಕ್ಕಾಗಿ ಈ ಕಾಡಿಗೆ ಬಂದವ ನಾನು. ಹೌದೇ? ಬಹಳ ಸಂತೋಷವಾಯಿತು. ನಿಮ್ಮನ್ನು ಕಂಡು ನನ್ನ ಮನಸ್ಸು ಸಂತೋಷಗೊಂಡಿತು. ನನಗಿನ್ನು ಅನುಮತಿ ನೀಡಿ, ನಾನು ಬರುತ್ತೇನೆ. ನಿಲ್ಲು. ಮನದಯ ನಿನ್ನನ್ನು ಕಂಡ ಮೇಲೆ ನನ್ನ ಮನಸ್ಸು ನಿಂತಲ್ಲಿ ನಿಲ್ಲುತ್ತಿಲ್ಲ. ಹೌದೇ? ನಿನ್ನನ್ನು ಇನ್ನಷ್ಟು ಕಾಣಬೇಕು, ನಿನ್ನೊಂದಿಗೆ ಕಾಲವನ್ನು ಕಳೆಯಬೇಕೆಂದು ಮನಸ್ಸು ಬಯಸುತ್ತಿದೆ.
ಹೌದೇ? ಇನ್ನು ಹೆಚ್ಚು ಕಾಲ ವ್ಯರ್ಥ ಮಾಡುವುದಿಲ್ಲ. ನೇರವಾಗಿ ಹೇಳುತ್ತೇನೆ. ಏನು? ನಿನ್ನಂತಹ ಅನರ್ಘ್ಯ ರತ್ನವನ್ನು ನನ್ನ ಅರಮನೆಯಲ್ಲಿ ಸೇರಿಸಿಕೊಳ್ಳಬೇಕು. ಅಂದರೆ ನಿನ್ನನ್ನು ವರಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಪೃಥ್ವೀಶ, ಸರಸಕ್ಕೆ, ಸಮರಕ್ಕೆ, ಸಂಬಂಧಕ್ಕೆ ಸಮಾನತೆ ಎಂದು ಇರಬೇಕು. ಹೀಗಿರುವಾಗ ನಿನಗೂ ಹೇಗೆ ಸಮಾನತೆ ಇದೆ ಹೇಳು? ಅಲ್ಲ, ನನಗೂ ಮತ್ತು ನಿನಗೂ ಸಮಾನತೆ ಇಲ್ಲ ಎಂಬ ನೀನು ನಿರ್ಧಾರಕ್ಕೆ ಯಾಕೆ ಬಂದೆ? ಪೃಥ್ವೀಶ, ನಾನು ಸುರಲೋಕಕ್ಕೆ ಸೇರಿದವಳು, ನೀನು ಮಾನವ ವರ್ಗಕ್ಕೆ ಸೇರಿದವನು. ಹೀಗಿರುವಾಗ ನಾವಿರುವರು ಸಮಾನವಾಗುವುದಕ್ಕೆ ಹೇಗೆ ಸಾಧ್ಯ ಹೇಳು? ಕೃತರ್ಭೋಜ್ಯಗಳಾದ ದೇವತೆಗಳಿಗೆ ಹವಿಸ್ಸನ್ನು ನೀಡುವುದು ನಾವೇ ಅಲ್ಲವೇ? ಹಾಗಾಗಿ ನಮ್ಮನ್ನು ಕಡಿಮೆಯವರೆಂದು ನೀನು ಹೇಗೆ ಭಾವಿಸಿದೆ? ಸರಿ, ಆ ನಿಟ್ಟಿನಲ್ಲಿ ನಾವಿರುವರು ಸಮಾನರು ಎಂದು ಇಟ್ಟುಕೊಳ್ಳೋಣ. ಆದರೆ ಇನ್ನೊಂದಿದೆ, ನಾವು ಜರಾಮರಣ ವರ್ಜಿತರು, ಆದರೆ ನೀವು ನಿತ್ಯವೂ ಜರೆ ಮರಣದ ಪಾಶಕ್ಕೆ ಸಿಲುಕಿ ಬದುಕುವವರು. ಹಾಗಿರುವಾಗ ನಾವಿರುವರು ಸಮಾನರಾಗುವುದಕ್ಕೆ ಸಾಧ್ಯವಿಲ್ಲ. ನನ್ನ ವಿಷಯವನ್ನು ನೀನು ಬಿಟ್ಟು ಬಿಡು. ಇನ್ನು ಯಾರಾದರೂ ಯೋಗ್ಯ ಹೆಣ್ಣನ್ನು ಕಂಡು ನೀನು ಮದುವೆಯಾಗು. ಆದೀತೆ? ಮೋಹಿನಿ, ನಾನು ಮದುವೆ ಆಗದವನೇನಲ್ಲ. ಹೌದೇ? ಹೌದು, ಸಂಧ್ಯಾವಳಿ ಎಂಬ ಕನ್ಯೆಯನ್ನು ವರಿಸಿದವನಿದ್ದೇನೆ. ಪುತ್ರ ಧರ್ಮಾಂಗದನನ್ನು ಪಡೆದವನಿದ್ದೇನೆ. ಆತ ವೀರನಾಗಿದ್ದಾನೆ. ಆದರೂ ಅರಸನಾದರೂ ನಿನ್ನಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ನಿನ್ನನ್ನು ಬಿಟ್ಟಿರಲಾರದ ಮನಸ್ಥಿತಿಗೆ ನಾನು ತಲುಪಿದ್ದೇನೆ. ಆದ್ದರಿಂದ ಕೇಳಿಕೊಳ್ಳುತ್ತಿದ್ದೇನೆ, ನನ್ನನ್ನು ವರಿಸುವೆಯಾ? ಪೃಥ್ವೀಶ, ನೀನಾಡಿದಂತಹ ಸತ್ಯ ವಾಕ್ಯಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಯಾಕೆ ಬಲ್ಲೆಯ? ಓರ್ವಾಕೆ ಹೆಣ್ಣನ್ನು ಪಡೆಯಬೇಕು ಎಂದು ಯುವಕರು ಅದೆಷ್ಟೋ ಸುಳ್ಳುಗಳನ್ನು ಹೇಳಿ ಆಕೆಯನ್ನು ಮರುಳು ಮಾಡುತ್ತಾರೆ. ಹಾಗಿರುವಾಗ ನೀನು ಹಾಗಲ್ಲ, ಇಂಥ ಎಲ್ಲ ಸತ್ಯ ವಿಚಾರವನ್ನು ನನ್ನಲ್ಲಿ ಹೇಳಿದ್ದಿ. ಬಹಳಷ್ಟು ಸಂತೋಷವಾಯಿತು. ಪೃಥ್ವೀಶ, ನನಗೊಂದು ಅರೆಕ್ಷಣ ಆಲೋಚಿಸಲು ಅವಕಾಶ ಮಾಡಿಕೊಡುವೆಯಾ? ಧಾರಾಳವಾಗಿ. ಹೇಗೆ? ಸರಿಯಾಗಿ ಬಲೆಗೆ ಸಿಲುಕಿದ್ದಾನೆ. ಇನ್ನು ನಾನು ಸ್ವಲ್ಪ ಯೋಚಿಸಿ ಹೆಜ್ಜೆ ಹಾಕಬೇಕು. ಸರಿ, ಹೀಗೆ ಮಾಡುತ್ತೇನಂತೆ. ಓ ಸುಂದರಾಂಗನೇ, ಸುಂದರಾಂಗನೇ, ನಾ ಕೇಳ್ದುಂದು ಮಾತನು ನೀ ಸುಂದರಾಂಗನೇ, ನಾ ಕೇಳ್ದುಂದು ಮಾತನು ನೀ ಮುಂದಕ್ಕೆ ನಡೆದುವೆನೆಂದು ನೀ ಮುಂದಕ್ಕೆ ನಡೆದುವೆನೆಂದು ಕುಂದದೆ ವಚನವ ನೀಡಲು ಬರುವೆನು. ಕುಂದದೆ ವಚನವ ನೀಡಲು ಬರುವೆನು. ಹೊಂದಿ ನಿರ್ಭಯಾದಿತ ಎನ್ನುತ್ತಾ ಸುಂದರಾಂಗನೇ, ಅಯ್ಯ ಪೃಥ್ವೀಶ, ಮೋಹಿನಿ ನಿನ್ನಂತಹ ಯೋಗ್ಯತಾವಂತ, ಶೀಲವಂತ ನನ್ನ ಬಾಳ ಸಂಗಾತಿಯಾಗಿ ಬರುವುದು ನನಗೂ ಸಂತೋಷವಾದ ವಿಚಾರ. ಸರಿ, ಆದರೆ ಆದರೆ ಪೃಥ್ವೀಶ, ನಾನು ಹೆಣ್ಣು. ನನ್ನ ಭವಿಷ್ಯದ ಬಗ್ಗೆ ನಾನು ಸ್ವಲ್ಪ ಆಲೋಚಿಸಬೇಕು. ಯಾಕೆ ಬಲ್ಲೆಯ? ಯಾಕೆ? ಇಂದು ನೀನು ನನ್ನನ್ನು ಅಪ್ಸರೆ, ಅತಿ ಸುಂದರಿ, ವಿಶ್ವ ಸುಂದರಿ ಎಂದು ಹೊಗಳಬಹುದು. ಆದರೆ ಮುಂದೆ ನೀನು ಹೀಗೆ ಇರುತ್ತಿ ಎಂದೇನು? ಇಂದು ನನ್ನನ್ನು ರಂಬೆ ಎಂದು ಕರೆದವರು ನಾಳೆ ಇನ್ನೇನಾದರೂ ಕರೆಯಬಹುದು. ಇಂದು ಊರ್ವಶಿ ಎಂದು ಕರೆದವರು ನಾಳೆ ಮತ್ತಿನ್ನೇನೋ ಹೇಳಬಹುದು. ಆದ್ದರಿಂದ ನಾನು ಸ್ವಲ್ಪ ಯೋಚಿಸಬೇಡವೆ? ಆದರೆ ನನ್ನನ್ನು ಶೀಲವಂತ ಎಂದು ನೀನೇ ಕರೆದಿರುವೆ ಅಲ್ಲ?
ಶೀಲವಂತನೆಂದೇನೋ ಕರೆದೆ, ಆದರೆ ಈ ವಿಚಾರದಲ್ಲಿ ನೀನು ನನ್ನನ್ನು ಮದುವೆಯಾಗಬೇಕು ಎಂದಿದ್ದಿ ತಾನೆ? ಹೌದು. ಮದುವೆ ಎನ್ನುವ ಶಬ್ದದಲ್ಲೇ ಒಂದು ವಿಡಂಬನೆ ಅಡಗಿದೆ. ಏನದು? ಅದೇನು ಬಲ್ಲೆಯ? ಹೆಣ್ಣಲ್ಲಿರುವ ಮಧು ಕರಗುವವರೆಗೆ, ಅರ್ಥಾತ್ ಯೌವನ ಸೌಂದರ್ಯ ಏನಾದರೂ ಇಟ್ಟುಕೊಳ್ಳಿ, ಅದು ಕರಗಿದ ಬಳಿಕ ಗಂಡಸರಿಗೆ ವ್ಯಾಕ್ ಎಂದು ವಾಕರಿಕೆ ಬರುತ್ತದಂತೆ. ಹಾಗೆ ನನ್ನ ಜೀವನದಲ್ಲಿ ಆದರೆ ನಾನೇಲಿ ಹೋಗಬೇಕು ಹೇಳು? ಅದು ಖಂಡಿತ ಆಗಲಾರದು, ನೀನು ಚಿಂತಿಸಬೇಡ. ಸರಿ, ಹೆಣ್ಣಿನ ಜೀವನವೆಂಬುದು ಶುಭ್ರವಾದ ದರ್ಪಣದಂತೆ. ಆ ದರ್ಪಣದ ಮೇಲೆ ಕಲ್ಲು ಬಿದ್ದರು ಅಥವಾ ಆ ದರ್ಪಣವೇ ಕಲ್ಲಿನ ಮೇಲೆ ಬಿದ್ದರು ಚೂರಾಗುವುದು ದರ್ಪಣ ತಾನೆ. ಅಂತೆಯೇ ಈ ಹೆಣ್ಣಿನ ಜೀವನ. ಆದ್ದರಿಂದ ಬಹಳಷ್ಟು ಯೋಚಿಸಿ ನಿನ್ನಲ್ಲೊಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನದು? ಪೃಥ್ವೀಶ, ಇಂದು ಬಾ ಎಂದು ಕರೆದ ನೀನೆ ನಾಳೆ ಹೋಗು ಎಂದು ಹೇಳುವಂತಹ ಸಂದರ್ಭ ಬಂದರೆ ನಾನು ಆಗ ಕೇಳುವಂತಹ ಮಾತನ್ನು ನೀನು ನಡೆಸಿಕೊಡಬೇಕು. ಅಂತಹ ಸಂದರ್ಭ ಖಂಡಿತ ಬರಲಾರದು ಪ್ರಿಯೆ. ಬರಬಾರದು ಎಂದು ನಾನು ಆಶಿಸುತ್ತೇನೆ. ಆದರೆ ಬಂದರೆ ನೀನು ಕೇಳಿದ್ದನ್ನು ಕೊಡುತ್ತೇನೆ. ನೀವು ಹೀಗೆ ಬಾಯಲ್ಲಿ ಹೇಳಿದರೆ ನನಗೆ ಸಮಾಧಾನವಾಗದು. ಕಟ್ಟಿ ಭಾಷೆಯನ್ನು ಕೊಟ್ಟರೆ ಮಾತ್ರ ಒಪ್ಪಬಲ್ಲೆ. ಸರಿ, ನೀನು ಕೇಳಿದ್ದನ್ನು ಕೊಡುತ್ತೇನೆ. ಸರಿ, ಸಂತೋಷವಾಯಿತು. ಹೀಗೆ ಕದನದಿ ಧರ್ಮಾಂಗದಲ್ಲಿ ವಿಜಯದ ಪದವಿಯ ಸಾಧಿಸಲು ಒದಗುತ ಸಾಧನ ಬದಗೆರಗುತ ಬೇಡಿದ ಮನದಿರವನ್ನು ಆಳುವ ಅರಸನಾದರು ಪರಮ ಭಾಗವತೋತ್ತಮರೆಂದೇ ಖ್ಯಾತರಾದ ರುಕ್ಮಾಂಗದ ಚಕ್ರವರ್ತಿ ಹಾಗೂ ಅವರ ಛಾಯಾನುವರ್ತಿನಿ ಸಂಧ್ಯಾಮಣಿ ದೇವಿಯವರ ಔರಸ ಪುತ್ರ ಧರ್ಮಾಂಗದಲೇ ನಾನು. ಬೀಜದಂತೆ ಬೆಳೆ, ತಂದೆಯಂತೆ ಮಗ ಎಂಬ ಮಾತಿನಂತೆ ತಂದೆಯರ ಗುಣ ಶೌರ್ಯಗಳು ನನ್ನಲ್ಲಿ ಮೇಳೈಸಿರಬೇಕಾದರೆ ಅದನ್ನು ನೀನೆರೆದು ಪೋಷಿಸಿ ಬೆಳೆಸಿದ ತಾಯಿಯ ಪಾತ್ರವು ಹಿರಿದಾದುದು. ಅಂತಹ ಮಾತಾಪಿತೃಗಳನ್ನು ಹೊಂದುವಂತಹ ಭಾಗ್ಯ ಪೂರ್ವ ಜನ್ಮದ ಸುಕೃತವೇ ಸರಿ. ಇತ್ತೀಚೆಗೆ ನನ್ನ ತೀರ್ಥರೂಪರು ನನಗೆ ಪಟ್ಟಾಭಿಷೇಕವನ್ನು ಮಾಡಿ ವಾನಪ್ರಸ್ಥಾಶ್ರಮ ಸೇರಿಕೊಳ್ಳುವ ಬಯಕೆಯನ್ನು ತೆರೆದಿಟ್ಟರು. ಆಗ ನನಗೂ ನನ್ನ ಅಭಿಪ್ರಾಯವನ್ನು ಹೇಳುವರೆ ಅವಕಾಶ ಪ್ರಾಪ್ತಿಯಾಯಿತು. ಉತ್ತಮ ಆತ್ಮಾನಂ ಖ್ಯಾತಾಃ ಪಿತೃಖ್ಯಾತಶ್ಚ ಮಧ್ಯಮಾಃ ಮಾತುಲೇನ ಅಧಮಾಖ್ಯಾತಾಃ ಸ್ವಶುರೇಣ ಅಧಮಾಧಮ ಎಂಬಂತೆ ತಮ್ಮದೇ ಯೋಗದಿಂದ ಪ್ರಸಿದ್ಧರಾದವರು ಮಾತ್ರ ಉತ್ತಮ ಎನಿಸುತ್ತಾರೆ. ತಂದೆಯ ಹೆಸರಿಂದ ಪ್ರಸಿದ್ಧರಾದವರು ಮಧ್ಯಮರು, ಹೆಣ್ಣು ಕೊಟ್ಟ ಮಾವ ಹಾಗೂ ಸೋದರ ಮಾವನಿಂದ ಪ್ರಸಿದ್ಧರಾದವರು ಅಧಮರು ಅಧಮಾಧಮರೆನಿಸುತ್ತಾರೆ. ಹಾಗಾಗಿ ದಿಗ್ವಿಜಯವನ್ನು ಕೈಗೊಂಡು ನನ್ನ ಯೋಗ್ಯತೆಯನ್ನು ಶುದ್ಧಪಡಿಸುವುದು ಮಾತ್ರವಲ್ಲದೆ ಲೋಕಾನುಭವ ಪಡೆಯಲು ಅವಕಾಶ ಒದಗುತ್ತದೆ. ಹೀಗೆಂದು ಹೇಳಿದಾಗ ನನ್ನ ಅಭಿಪ್ರಾಯವನ್ನು ಗೌರವಿಸಿದ ತಂದೆಯವರು ಹರಿಭಕ್ತರನ್ನು ಪೀಡಿಸಬೇಡ, ಶರಣಾದವರ ಮೇಲೆ ಕೈ ಎತ್ತಬೇಡ ಮತ್ತು ಎಂದೆಂದಿಗೂ ಏಕಾದಶಿ ವ್ರತ ಪಾಲನೆಯನ್ನು ಮರೆಯಬೇಡ ಹೀಗೆಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಾರೆ. ಹೊರಟು ನಿಂತಿದ್ದೇನೆ, ಯೋಚಿಸಬೇಕಾಯ್ತಲ್ಲ. ಅರಿದು ನೋಡಲು ಧರಣಿ ಬಾಲರು ಹರಿದ ಗರ್ವವ ಹರಿದಿ ಆ
ಮೆರೆಯುವ ಹರದ ಚಕ್ರೇಶ್ವರನ ಗೆಲನದೆ ಮೆರೆಯುವ ಹರದ ಚಕ್ರೇಶ್ವರನ ಗೆಲನದೆ ಧರೆಯ ವೀರಯ ಗೆಲನರಿದ್ದ ಇದು ಗೆಲ್ಲದೆ ಈ ದರೆಯ ಜಯ ಸಾಧ್ಯವಿಲ್ಲ. ಹಾಗಾಗಿ ಆತನನ್ನು ಎದುರಿಸುವುದಕ್ಕೆ ಬೇಕಾಗಿ ಸೇನಾ ಸನ್ನಾಹದೊಂದಿಗೆ ಗದಗುಡಿಗೆ ಅಭಿಯಾನಿಸುತ್ತೇನೆ. ಹಸಿನಾಪುರಕ್ಕೆ ಯಾರೆಂದು ಕೇಳಿದೆ? ಚಕ್ರೇಶ್ವರ ಎಂದು ಕರೀತೇವೆ. ನಾನೇ ಸರಿ. ಕಾರ್ಯ ಕೋಲಗ ಕೊಟ್ಟ ಸಂದರ್ಭದಲ್ಲಿ ಸಂದೇಶ ಶರಣರು ಬಂದು ಹೇಳಿದ ಮಾತೇನು? ಅಯೋಧ್ಯೆಯ ಕುವರನೋರ್ವ ಪುರದ ಹೊರಬಾಹೆಯಲ್ಲಿ ಬೀಡು ಬಿಟ್ಟು ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾನಂತೆ. ನಮ್ಮ ಕುಲದ ಬಗ್ಗೆ ಈತ ಅರಿಯದೆ ಹೋದನಲ್ಲ. ನಮ್ಮ ವಂಶ ಅರಿಯದೆ ತರಳತನದೊಳಗೀಗ ಹುರದಲ್ಲಿ ಹರದ ನೋಡ ನಿದಿರಾಪುದು ಚೋದ್ಯವುದು ಎಂತಹ ವಿಪರ್ಯಾಸ! ತಳದಲಾಂತರದಿಂದ ಚಕ್ರವರ್ತಿಗಳೆನಿಸಿ ಮೆರೆದಂತಹ ಶಶಿಕುಲ ದರಸನ ಯೋಗ್ಯತೆಯನ್ನು ಈ ಹುಡುಗನಿಗೆ ಯಾರು ತಿಳಿಸದೆ ಹೋದರೆ ಪ್ರಕೃತ ದಂಡ ದಂಡದ ಮಂಡಲಾಧಿಪರ ಮಂಡಲನ್ನು ಕಡಿದ ಗಂಡರ ಗಂಡ ರಣಪ್ರಚಂಡ ನೆನೆಸಿದ ಅರಿವಾರ್ತಿಗೊಡಬಾಗ್ನಿ ಮತ್ತರಿ ಕರಿ ಮೃಗೇಂದ್ರ ನೆನೆಸಿದಂತಹ ನಿಖಿಲ ಭೂಪ ಕುಲ ವರ್ಗದವರ ರಂಜಿತ ರತ್ನನಾದ ಈ ಭರತ ಚಕ್ರೇಶ್ವರನ ಯೋಗ್ಯತೆಯನ್ನು ತಿಳಿಯದೆ ಹುಡುಗು ಬುದ್ಧಿಯಿಂದ ಬಂದಿರಬಹುದೇ? ಒಂದೊಮ್ಮೆ ತಿಳಿದೇ ಬಂದಿದ್ದರೆ ಈತನ ಧೈರ್ಯಕ್ಕೆ ಏನೆನ್ನಬೇಕು? ಹಳಿರೆ ಭೇಷ್. ಹಳಿರೆ ಈತನ ಧೈರ್ಯವನ್ನ ಮೆಚ್ಚಲೇಬೇಕು. ನನ್ನೊಂದಿಗೆ ಯುದ್ಧಕ್ಕೆ ಬಂದಿದ್ದಾನಲ್ಲ, ಈತನು ಕ್ಷತ್ರಿಯೋಚಿತವಾದ ಧರ್ಮದಿಂದಲೇ ಬಂದದ್ದು ಹೌದಾದರೆ ಈತನಿಗೆ ಸರಿಯಾದ ಅವಕಾಶವನ್ನು ಕಲ್ಪಿಸಬೇಕು. ನನ್ನ ಭುಜಬಲದ ದರ್ಪ ಛಲದ ಪೆರ್ಮೆ
ಕಲಿತನದ ಮೇಲ್ಮೈಯನ್ನು ಈತನಿಗೆ ತೋರಿಸಬೇಕು. ಆತನಲ್ಲಿ ಧೈರ್ಯ ಸ್ಥೈರ್ಯ ಶೌರ್ಯಗಳು ಎಷ್ಟಿದೆ ಎಂಬುದನ್ನು ಪರೀಕ್ಷಿಸಬೇಕಾದರೆ ಕ್ಷತ್ರಿಯರಿಗೆ ಆಡಂಬಲವಾದ ರಣಕಣದಲ್ಲೇ ಸೆಣಸಬೇಕು. ಆದ್ದರಿಂದ ಕೈದುಗಳನ್ನು ಧರಿಸಿ ರಥವನ್ನೇರಿ ರಣರಂಗದಿಂದ ತೆರಳುತ್ತೇನೆ. ಅಯ್ಯ ವೀರ, ಈ ಉದ್ಗಾರ ಯುದ್ಧದ ಪೂರ್ವದಲ್ಲಿ ಹೇಗೆ ಎಂಬ ಪ್ರಶ್ನೆ ನಿನ್ನ ಮನದಲ್ಲಿ ಮೂಡಿರಬಹುದು. ಈ ಭರತ ಚಕ್ರೇಶ್ವರನನ್ನು ಎದುರಿಸುವುದಕ್ಕೆ ಎದೆ ಗಟ್ಟಿ ಬೇಕು. ಹಾಗಿರುವಾಗ ನಾನು ಬಂದಂತಹ ಟಿವಿಯನ್ನು ಕಾಣುವಾಗಲೂ ಧೈರ್ಯ ನಿನ್ನಲ್ಲಿ ಇದೆಯೇ ಎಂಬುದು ಪ್ರಶ್ನೆ. ಆ ಧೈರ್ಯ ಇಲ್ಲದಿದ್ದರೆ ಹೇಳು, ಪಾರಾಗಬಲ್ಲ ದಾರಿಯನ್ನು ನಾನೇ ಸೂಚಿಸುತ್ತೇನೆ. ಶರಣು ಬಂದರೆ ನಿನ್ನನ್ನು ರಕ್ಷಿಸಬಲ್ಲೆ, ಅಲ್ಲ ಮಾರ್ಮಲೆಂದು ನಿಂತರೆ ನಿನ್ನ ಹರಣವನ್ನ ಹಾರಿಸಬಲ್ಲೆ. ಹೇಳು, ಯಾರು ನೀನು? ಯಾಕಾಗಿ ಬಂದೆ? ಏನು ಮಾಡ್ತಿ? ಮೆಚ್ಚಿದೆ. ಆದರೆ ಇದನ್ನು ದೊಡ್ಡವರ ದೊಡ್ಡದನವೆನ್ನಬೇಕು, ಬರಿಯ ಬಡಿವಾರವೆನ್ನಬೇಕು ಅರ್ಥವಾಗುತ್ತಾ ಇಲ್ಲ. ಯಾಕೆ? ನಿನ್ನ ಮಾತುಗಳನ್ನು ಕೇಳುವಾಗ ತ್ರಿಮೂರ್ತಿಗಳ ಅಪರಾವತಾರ ನೀನೆಯೋ ಎಂಬ ಭ್ರಮೆ ಮೂಡುತ್ತದೆ. ಹಾಗೆಂದು ನಿನ್ನನ್ನು ಬ್ರಹ್ಮನೆಂದು ತಿಳಿಯೋಣವೇ? ನಿನಗಿರುವುದು ತಲೆಯೊಂದೇ, ಉಳಿದ 3 ತಲೆ ಎಲ್ಲಿಗೆ ಹೋಯಿತು? ಆ ಹುಚ್ಚ ಬ್ರಹ್ಮ ಶಾರದೆಯ ಹುಚ್ಚಿನಿಂದ ತನ್ನ ಹೆಚ್ಚಿನದಾದ ಒಂದು ತಲೆಯನ್ನು ಕಳೆದುಕೊಂಡ. ನೀನು ಯಾವ ಪ್ರಕಾರ ತಲೆಯನ್ನು ಕಳೆದುಕೊಂಡೆ? ಹರಿಯೋ, ನಿನಗಿರುವುದು ಬರೀ 2 ಕೈ. ಮತ್ಯಾರು? ಹರನು. ಈಶನಿಗೆ ಹಣೆಯಲ್ಲೊಂದು ಹೆಚ್ಚಿನದಾದ ಕಿಚ್ಚು ಕಣ್ಣು. ನಿನ್ನ ಕಣ್ಣಲ್ಲುಂಟು, ತೋರಿಸುವೆಯಾ? ಸುಮ್ಮನೆ ಬಡಿಯ ಮಾತುಗಳನ್ನು ಆಡಿ ನನ್ನನ್ನು ಬೆದರಿಸುವುದಕ್ಕೆ ನೋಡಿದರೆ ಬೆಚ್ಚಿ ಬಿಟ್ಟು ಬೆನ್ನು ತೋರಿಸುವನಲ್ಲ. ನೆನಪಿರಲಿ, ನಿನ್ನ ನಾಲಿಗೆ ಬುದ್ಧಿ ಎರಡೂ ಹರಿತವಾಗಿದೆ. ಹಾಗೆ ಮಾತು ಸ್ವಲ್ಪ ಹರಿತವಾಯಿತೋ ಏನು? ಆ ಹರಿತವಾದ ಖಡ್ಗವನ್ನು ಮುಚ್ಚಿಡುವ ವರೆ ನನ್ನಲ್ಲುಂಟು. ರೂಪದಿಂದ ನಾನು ಹರಿಹರ ವಿರಿಂಚಿಗಳಂತೆ ಇಲ್ಲವಾದರೂ ಚಕ್ರವರ್ತಿ ಎನಿಸಿದಂತಹ ನನ್ನಲ್ಲಿ 3 ಅಂಶ ಅಷ್ಟೇ ಅಲ್ಲ, ಸರ್ವ ದೇವತೆಗಳು ವಾಸವಾಗಿದ್ದಾರೆ ಎಂಬುದನ್ನು ನೀನು ಮನಗಾಣಬೇಕು. ನಿನಗೂ ಒಂದು ಮರವಾಗಿದೆ. ಏನದು? ಮುಂದೆ ಭವಿಷ್ಯದಲ್ಲಿ ಅಯೋಧ್ಯೆಯ ಚಕ್ರವರ್ತಿಯಾಗಿರುವಂತಹ ರುಕ್ಮಾಂಗ ದಂಪತಿಗಳ ಮಗ ಧರ್ಮಾಂಗದ ನಾನು. ನಿನಗಿರುವಂತಹ ಯೋಗ್ಯತೆಗಳು ನನಗೂ ಇವೆ, ನನ್ನ ಬಿಡಲಿ. ಈ ಯೋಗ್ಯತೆ ಬರೀ ಬಾಯಿ ಮಾತಲ್ಲಿಯೋ ಹೇಗೆ? ಭುಜವಳ್ಳಿ ಎಷ್ಟಿದೆ ಎಂಬುದನ್ನು ಪರೀಕ್ಷಿಸಿ ಬಾ ನೋಡೋಣ.
ಹಾಗಾದ್ರೆ ನನ್ನೊಡನೆ ಬಂದು ನಮ್ಮ ಅರಮನೆಯಲ್ಲಿ ನಮ್ಮ ಆತಿಥ್ಯವನ್ನ ಸ್ವೀಕರಿಸಿ ಆನಂತರ ತೆರಳಬೇಕು. ಹಾಗೇ ಆಗಲಿ. ನೇರವಾಗಿ ನಾಗಲೋಕವನ್ನು ಪ್ರವೇಶಿಸಿದ ನಾನು ನಾಗಾಧಿಪತಿ ಕಮ್ಮಲಾಶ್ವವನ್ನು ಸೋಲಿಸಿ ಕಪ್ಪವನ್ನು ಪಡೆದು ಪಾತಾಳಕ್ಕೆ ಇಳಿದಿದ್ದೇನೆ. ಗಮನಿಸಿದಾಗ ಇಂದು ಏಕಾದಶಿ, ಪರಿವಾರ ಸಹಿತ ಹರಿಯರ್ಚನೆಗೆ ಬೇಕಾದಂತಹ ಸುಮಗಳನ್ನು ಆಯ್ದುಕೊಳ್ಳುವುದಕ್ಕಾಗಿ ಮುಂದೆ ಕಾಣುತ್ತಿರುವ ಹೂದೋಟಕ್ಕೆ ನಡೆಯುತ್ತೇನೆ. ಇರುವಂತಹ ಸ್ಥಳ ಚಕ್ರವರ್ತಿ ಎಂದು ಕೇಳಿದ್ದೇವೆ. ಬಂದಂತಹ ಕಾರ್ಯ ಮೊಮ್ಮಗನಾಗಿ ಇರುವಂತಹ ನಾನು ವೈರಾಚನೆ ಎಂದು ಮಹಾಬಲಿ ಎಂದು ಪ್ರಖ್ಯಾತನಾಗಿದ್ದೇನೆ. ಶತದ್ವರಗಳನ್ನು ಮಾಡುವಂತಹ ಸಂದರ್ಭ ಕೊನೆಯದಾದಂತಹ ವಿಶ್ವಜಿತ್ಯಾಗದ ಸಮಾಪ್ತಿಯ ವೇಳೆ ಶ್ರೀಹರಿಯೇ ವಾಮನ ವಟುವಾಗಿ ನನ್ನೆದುರಿಗೆ ಬಂದು 3 ಅಡಿ ನೆಲ ದಾನವಾಗಿ ಕೇಳಿದ. ಗುರುಗಳು ಮಾರುವೇಷದಿಂದ ಬಂದ ಹರಿವನೆಂದು ಎಚ್ಚರಿಸಿದಾಗ ಸಂತೋಷವಾಯಿತು. ಸಿರಿಲಾಲನಿಗೆ ದಾನವನ್ನು ನೀಡುವಂತಹ ಭಾಗ್ಯ ಯಾರಿಗೆ ಸಿಕ್ಕಿದೆ ಹೇಳಿ. ಹಾಗಾಗಿ 3ನೇ ಹೆಜ್ಜೆಗೆ ಅವಕಾಶವಾಗಿ ನನ್ನ ತಲೆಯನ್ನೇ ನೀಡಿದೆ. ಪಾತಾಳ ಲೋಕಕ್ಕೆ ನನ್ನನ್ನು ತಳ್ಳುವ ಮೊದಲು ಕೊನೆಗೊಂದು ಸೂರ್ಯ ಸಾವರ್ಣಿ ಮನ್ವಂತರದ ಕೊನೆಯಲ್ಲಿ ನಿನಗೆ ದೇವೇಂದ್ರ ಪದವಿಯನ್ನು ಕೊಡುತ್ತೇನೆ ಎನ್ನುವುದಾಗಿ ಹೇಳಿದ್ದಾರೆ. ಅಲ್ಲಿಯವರೆಗೆ ಪಾತಾಳದಲ್ಲಿ ವಿಶ್ವಕರ್ಮ ನಿರ್ಮಿತ ಪಟ್ಟಣದಲ್ಲಿ ಆಳ್ವಿಕೆಯನ್ನು ನಡೆಸುವಂತೆ ಹೇಳಿದ್ದಾರೆ. ಅಲ್ಲಿ ದ್ವಾರಪಾಲಕನಾಗಿ ನಾನೇ ನಿಲ್ಲುತ್ತೇನೆ.
ಮಾತಿನಂತೆ ಪಾತಾಳದಲ್ಲಿ ನಾನು ಆಳ್ವಿಕೆಯನ್ನು ನಡೆಸುವಂತಹ ಸಂದರ್ಭ. ಏನಿದು? ಏನು ಹೇಳಿದರು ಜನರು? ನಮ್ಮ ವನವನ್ನು ಸೇರಿ ವನವನ್ನು ನಾಶ ಮಾಡುತ್ತಿದ್ದಂತೆ ನಮ್ಮ ವನದಲ್ಲಿರುವ ಫಲ ಪುಷ್ಪಗಳೆಲ್ಲವೂ ಶ್ರೀರಾಮನ ಪೂಜೆಗೆ ಮೀಸಲು. ಅದನ್ನು ಮೀರಿ ನಮ್ಮನ್ನು ಅತಿಕ್ರಮಿಸಿದನೆಂದಾದರೆ ಆತನನ್ನು ಸುಮ್ಮನೆ ಬಿಡುವುದೇ ಇಲ್ಲ. ಆತನನ್ನು ಎದುರಿಸುವುದಕ್ಕಾಗಿ ಹೊರಡುತ್ತೇನಂತೆ. ನೀನು ಕೇಳಿದ್ದಷ್ಟೇ. ಆದರೆ ನಾವು ಅದರಲ್ಲಿ ಭಾಗವಹಿಸಿದವರು, ಆ ಮಂದರ ಪರ್ವತವನ್ನೇ ತೊಡಗಿದಂತಹ ವೀರರು. ಹೇಳುತ್ತೇನೆ, ನಡ ಹಿಂದೆ. ಅಯ್ಯ ಬಲಿಚಕ್ರವರ್ತಿ, ಕತೆ ಪೂರ್ತಿಯನ್ನು ನಾನು ನೆನಪಿಸುತ್ತೇನೆ. ಅದೇ ಸಮುದ್ರ ಮಥನದ ವೇಳೆ ಇಂದ್ರನ ವಜ್ರಾರಥಕ್ಕೆ ಸಿಲುಕಿ ಅಸು ತೊರೆದಾಗ ನಿನ್ನ ಗುರು ಶುಕ್ರಾಚಾರ್ಯ ದಯೆಯಿಂದ ಮರಳಿ ಬದುಕಿದೆ. ಮತ್ತೆ ಹೋಗಿ ಪಾತಾಳವನ್ನು ಸೇರಿದೆ. ಶಕ್ತಿ ಇದ್ದರೆ ನನ್ನಲ್ಲಿ ಹೋರಾಡು.
ಕಾಳಗದಲ್ಲಿ ಜಯ ದೊರಕದು ಜಗದಿಗೆ, ಕಾಳಗದಲ್ಲಿ ಜಯ ದೊರೆಯದು ಜಗದಲ್ಲಿ ಬಾಳಲು ಜಾತಿಯ ಇರಿದೆಲ್ಲ. ಏಳಿರಿ ಕಾದಿಗಳೇಕೆ ಬಿಡಿ ಬಿಡಿ ಕೇಳಿರಿ ನೀತಿಯ ಮಾತೊಂದ. ಏಳಿರಿ ನೀವೀರ್ವರು ನನ್ನ ಶರಣರಿದ್ದೀರಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ಶಾಂತಿಯ ನೆಲವೀಡಾಗಿರುವ ಈ ಪಾತಾಳ ಲೋಕವನ್ನು ಕ್ರಾಂತಿಯ ತಾಣವನ್ನಾಗಿರಿಸುವುದರಿಂದ ಉಭಯರಿಗೂ ಒಳಿತಿಲ್ಲ. ಜಗತ್ತನ್ನು ಗೆಲ್ಲುವುದು ದೇಶದಿಂದಲ್ಲ, ಪ್ರೀತಿಯಿಂದ. ದೇವಾ, ನಿನ್ನ ದರ್ಶನದಿಂದ ಪುನೀತನಾದೆ. ಅದಕ್ಕೆ ಕಾರಣವಾದಂತಹ ಈ ಬಾಲಕನಲ್ಲಿ ನನಗೆ ಎಳ್ಳಷ್ಟೂ ಕೋಪವಿಲ್ಲ. ದೇವಾ, ಶಾಂತಾಕಾರನಾಗಿ ಕಂಗೊಳಿಸಿ ಶಾಂತಿಯ ಸಂದೇಶವನ್ನೇ ನೀಡುತ್ತಿವೆ. ಆವೇಶದ ಭರದಲ್ಲಿ ತಂದೆಯವರು ಹೇಳಿದ ಹರಿಶರಣರನ್ನೇ ಕಾಣಬೇಡ ಎಂಬ ಹಿತಾಕ್ತಿಯನ್ನು ಧಿಕ್ಕರಿಸಿದೆ. ದೇವಾ, ಇನ್ನು ಮುಂದೆ ದಿಗ್ವಿಜಯವನ್ನು ಕೈಗೊಳ್ಳುವ ಆಶೆ ಇಲ್ಲ. ತಪ್ಪಾಗುವುದು ಸಹಜ. ತಪ್ಪನ್ನು ಒಪ್ಪಿಕೊಳ್ಳುವುದು ಉತ್ತಮರ ಲಕ್ಷಣ. ಮರಳಿ ಅಯೋಧ್ಯೆಯನ್ನು ಸೇರಿಕೋ. ಶೀಘ್ರದಲ್ಲಿ ಅಯೋಧ್ಯೆ ದರ್ಶನವನ್ನು ಕೊಡುವವನಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಧರ್ಮಾಂಗದ ಚಕ್ರವರ್ತಿ, ನಿನ್ನಂತಹ ವೀರ ವೈಷ್ಣವನನ್ನು ಕಂಡು ಸಂತೋಷವಾಯಿತು. ನೀವು ಹಾಗೆ ಹೋಗುವುದಲ್ಲ, ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು. ಹಾಗೆ ಆಗಲಿ. ಹೀಗೆ ಹರಿ ಜನಾರ್ದನ ಕೃಷ್ಣ ಹರಿ ಜನಾರ್ದನ ಕೃಷ್ಣ ಕೇಶವ ವರರ ಮಾಧವ ಎನ್ನುತ್ತ ವರಮನೋಗರ ಲಾಲಿಸೋ
ವರಮನೋಗರ ಲಾಲಿಸೋ ಸುಂದರ ಕಾಯ ಸುಂದರ ಕಾಯ ಕರುಣದಿ ದಯವಿರಿಸೋ ಕರುಣದಿ ದಯವಿರಿಸೋ ಸುಂದರ ಕಾಯ ಕರುಣದಿ ದಯವಿರಿಸೋ ಪರಿಮಳಿಪ ಸೌಗಂಧ ವಿದರನೋ ಪರಿಮಳಿಪ ಸೌಗಂಧ ವಿದರನೋ ಹರುಷಾದ್ಯೋ ಪೂಸುವೆನೋ ತನುವಿಗೆ ಹರುಷಾದ್ಯೋ ಪೂಸುವೆನೋ ತನುವಿಗೆ ಹರದು ಆಲಿಂಗಿಸುತ್ತ ಹರದೋಡಾಲಿಂಗಿಸುತ್ತ ಸ್ಮರ ಶರದುರಿಯ ಆರಿಸೋ ಬೇಗ ಬಾಬಾ ಸ್ಮರ ಶರದುರಿಯ ಆರಿಸೋ ಬೇಗ ಬಾಬಾ ಬಾ ಪರಿಮಳಿ ಬಸೌಗಂಧ ವಿದರನು ಹರುಷನೆಯು ಪೂಸುವೆನು ತನುವಿಗೆ ಹರದೊಡಾಲಿಂಗಿಸುದ ಕರಜರ ದುರಿಯ ನಾಲಿಸು ಬೇಗ ಬಾಬಾ ಬಾ ವರಮನೋಗರ ಲಾಲಿಸೋ ಸುಂದರ ಕಾಯ ಕರುಣದಿ ದಯವಿರಿಸೋ ಅಯ್ಯ ಸ್ವಾಮಿ, ನಿಮಗಾಗಿ ಸಜ್ಜಾಗ್ರಹದಲ್ಲಿ ಕಾದು ಕಾದು ಬೇಸತ್ತು ನಿಮ್ಮನ್ನು ಅರಸುತ್ತಾ ಇಲ್ಲಿಯವರೆಗೆ ಬಂದೆ. ಇಲ್ಲಿ ಬಂದು ನೋಡಿದರೆ ನೀವೇನೋ ಮಣಮಟ ಗುಟ್ಟುತ್ತಾ ಇದ್ದೀರಿ. ಏನು ಸ್ವಾಮಿ ಈ ಪೂಜೆ ಎಲ್ಲ? ಆ ಪೂಜೆಯನ್ನು ಬಿಟ್ಟು ಬಿಡಿ, ಈ ಪೂಜೆಗೆ ಸಿದ್ಧರಾಗಿ ಬನ್ನಿ ಸ್ವಾಮಿ. ನೋಡಬಾರದೆ ನನ್ನನ್ನೊಮ್ಮೆ? ನಿಮಗಾಗಿ ನಾನು ಕಾದಿಹೆ. ಕಾರಣ ಬೇರೆಂದೇನೂ ಅಲ್ಲ, ಆ ಸ್ಮರಣ ಶರದುರಿಗೆ ನಾನು ಕಾದಿಹೆ. ಸ್ವಾಮಿ, ಸರಸದಿಂದ ನನ್ನನ್ನು ಕೂಡಿ ರಮಿಸಿ ನನ್ನ ತನುವಿನ ಕಾವನ್ನು ತಣಿಸಬೇಕು ಸ್ವಾಮಿ. ಪ್ರಪಂಚದಲ್ಲಿ ಆನಂದವೇ ಪರಬ್ರಹ್ಮ. ಅಂತಹ ಆನಂದವನ್ನು ಅನುಭವಿಸಬೇಕಾದರೆ ಸ್ಮರಕ್ಕೇಳಿಗಿಂತ ಬೇರೆ ಉಪಾಯವಿಲ್ಲ. ಆದ್ದರಿಂದ ಬನ್ನಿ ಸ್ವಾಮಿ. ಮೋಹಿನಿ, ಸಾಕು ಮಾಡು. ಕಾಂತಿಗೇಳಿ ಕಾದಶಿ ಮಿಸಲಿದೆಯೇ ಕಾಂತಿಗೇಳಿ ಕಾದಶಿ ಮಿಸಲಿದೆಯೇ ರಮಾಕಾಂತ ನಡಿಗಳ ಪೂಜೆಗಲ್ಲದೆ ಪ್ರಾತು ಕಾರ್ಯವೋ ಸಲ್ಲದೋ ಕಾಂತಿ ಮೋಹಿನಿ, ನಿನ್ನ ಮಾತುಗಳು ಕಾದ ಸೀಸದೋಪಾದಿಯಲ್ಲಿ ನನ್ನ ಕಿವಿಗಳನ್ನು ಕೊರೆಯಲಾರಂಭಿಸಿದೆ. ದಶಮಿ, ಏಕಾದಶಿ ಹಾಗೂ ದ್ವಾದಶಿ ಎಂಬಿ ಪಕ್ಷದ್ವಯಗಳಲ್ಲಿ ಬರುವ 3 ದಿನಗಳು ಕಾಮಜನಕರ ಪೂಜೆಗಾಗಿ ಮೀಸಲು. ಈ ದಿನಗಳಲ್ಲಿ ಯಾವುದೇ ಕಾಮನೆಗಳಿಗೆ ಅವಕಾಶವಿಲ್ಲ. ಆದ್ದರಿಂದ ಈ ಭ್ರಾಂತಿಯನ್ನು ಬಿಡು. ಹೀಗೆವ ಸಂಧ್ಯಾವಳಿಯೊಡನೆ ಪೂಜಾ ಕಾರ್ಯಗಳಲ್ಲಿ ಸಹಕರಿಸು. ಈ ಪೂಜೆ ಗೀಜೆ ಎಲ್ಲ ನನಗೆ ಸರಿ ಬರುವುದಿಲ್ಲ. ಎದ್ದು ಬನ್ನಿ ನೀವು. ಅಯ್ಯೋ ಗ್ರಹಚಾರವೇ, ಸಂಧ್ಯಾವಳಿ, ನೀನಾದರೂ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳೆ. ಈ
ಸರಿಯಲ್ಲ ತಂಗಿ ಸರಿಯಲ್ಲ ತಂಗಿ ದೇವ ಕಾರ್ಯಕ್ಕೆ ಭಂಗ ತರುವಂತ ನಿನ್ನ ಭಾವ ಸರಿಯಲ್ಲ ಗರತಿಯ ಧರ್ಮವ ಅರಿಯುತ್ತಾಗ ದ್ವಾದಶಿ ಸರಿಯಲು ಪತಿ ಸಂಘಕ್ಕೆ ಕುಂದುವುದು ಕಾಲವು ಸರಿಯಲ್ಲ ತಂಗಿ 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 ಹೀಗೆ ಬಾ ಧ್ವನಿ ತಗ್ಗಿಸಿ ಮಾತನಾಡು. ಸತಿಯ ಧರ್ಮವನ್ನು ಮೀರಿ ವ್ಯವಹರಿಸಬೇಡ. ಗಂಡನೇ ಪರದೈವವೆಂದು ತಿಳಿದು ಆತನು ಮಾಡುವಂತಹ ಪೂಜೆಗೆ ಸಹಕರಿಸಿ ಪರಬ್ರಹ್ಮನ ಕೃಪೆಗೆ ಪಾತ್ರರಾಗೋಣ. ವೃತಭಂಗಕ್ಕೆ ಕಾರಣರಾಗಿ 7 ಜನ್ಮಕ್ಕೂ ಸವೆಯದ ಪಾಪವನ್ನು ಅಂಟಿಸಿಕೊಳ್ಳಬೇಡ. ದೈಹಿಕ ಸುಖಕ್ಕಿಂತಲೂ ಮಾನಸಿಕ ಸುಖ ಮುಖ್ಯ. ಅಂತಹ ಸಾಹಚರ್ಯವನ್ನು ಪೂಜೆಗೆ ಸಹಕರಿಸುವ ಮೂಲಕ ಪಡೆಯಬಹುದು. ಬೇಡ, ನೀನು ಹೇಳಿದಂತೆ ಆಗಬೇಕಾದರೂ ಇನ್ನು 3 ದಿನ ತಡೆ. ದ್ವಾದಶಿ ಕಳೆದ ಬಳಿಕ ಅದಕ್ಕೂ ಕಾಲ ಒದಗಿ ಬರುತ್ತದೆ. ಹೀಗೆ ಬಾ, ಕುಳಿತುಕೋ. ಸಾಕು ಮಾಡು. ಸಾಧಿಗೆ ಜತನ ಸಾಕು ಶುಕ್ರಾಚಾರ್ಯರ ಮೊಮ್ಮಗಳಿವಳು, ಬೃಹಸ್ಪತಿ ಆಚಾರ್ಯ ಮರಿಮಗಳು. ಸಾಕು ಮಾಡು ನಿನ್ನ ಪ್ರವಚನ. ನೀನು ಗರತಿದ್ದಾನೆ ಆ ಪೂಜೆ ಮಾಡುತ್ತಾ ಕೂತ್ಕೋ. ಇದು ನಮ್ಮಿರುವರ ನಡುವಿನ ಹದನ. ಮಧ್ಯ ಬಂದರೆ ಜಾಗ್ರತೆ. ಸ್ವಾಮಿ ನೀವೇನು ಬನ್ನಿ ಸ್ವಾಮಿ. ಹೇ ದುಷ್ಟೆ, ದುಷ್ಟೆ, ಬುರಹರ ದ್ವೇಷಿ, ತೊಲಗಾಚೆ. ನನ್ನ ಕಣ್ಣಿಗಿರುವಂತ ಕ್ಷಣವೂ ನಿಲ್ಲಬೇಡ. ನಿನಗೆ ಅಯೋಧ್ಯೆಯಲ್ಲಿಯೇ ಜಾಗವಿಲ್ಲ. ಹೋಗು. ಹೌದೌದು, ಹಾಗೆ ಹೋಗುತ್ತೇನೆ ಎಂದು ಭಾವಿಸಿದ್ರ? ಅಂದುಕೊಟ್ಟ ಮಾತೊಂದದೇ ಅಲ್ಲ. ಮಳದಿಯ ದೊರೆಯಲ್ಲಿ ಗಣನೆ ಕುಮಾರನ ಕಡಿದು ಶಿರವಾರ್ಪಿಸೆನಗಿ ನೀವು ಹೋಗು ಎಂದ ಕೂಡಲೇ ಹೋಗ್ಲಿಕ್ಕಾಗ್ತದ? ಅಂದುಕೊಟ್ಟ ಮಾತು ನೀವು ಮರೆತಿರಬಹುದು, ಆದರೆ ನಾನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಆ ಮಾತನ್ನು ಈಗ ನಡೆಸಿಕೊಡಿ. ನಿನ್ನ ಹಾಗೆ ಬಾರಿ ಬಾರಿಗೆ ಬಣ್ಣ ಬದಲಿಸುವ ಉಸರವಳ್ಳಿ ನಾನಲ್ಲ. ಕೇಳು ಏನು ಬೇಕೆಂದು. ಏನು ಬೇಕಾ? ಈ ವೃತವನ್ನು ಬಿಟ್ಟು ಬಿಡಿ. ಅಯ್ಯೋ ಹರ ಹರ, ಏನೆಂದು ಮಾತನಾಡುತ್ತಿರುವೆ? ಹರ ಹರ, ಏನೆಂದು ಮಾತನಾಡುತ್ತಿರುವೆ? ವೃತ ಯಾರಿಗೆ ಬೇಕು? ಈ ವೃತ ಗೋವಿಂದನಿಗೆ ಬೇಕಾ? ಯಾರಿಗೆ ಬೇಕು? ಈ ವೃತ ಅಲ್ಲ, ಪಕ್ಷ ಪೂರ್ತಿ, ಮಾಸ ಪೂರ್ತಿ, ಅಥವಾ ವರ್ಷ ಪೂರ್ತಿ ಉಪವಾಸ ಮಾಡಿ ನೀವು, ಅಥವಾ ಉಪವಾಸ ಬಿಟ್ಟು ಸಾಯಿರಿ. ನನಗೇನಾಗಬೇಕಾಗಿದೆ? ಹಾಗಿದ್ದರೆ ನನಗೆ ಬೇಕಾದದ್ದು ಏನು ಗೊತ್ತೇ? ನಿಮ್ಮ ಮಡದಿಯನ್ನು ಕರೆಸಿ ನಿಮ್ಮ ಮಗನ ತಲೆಯನ್ನು ಅವಳ ಮಾಡಿರಲ್ಲಿಟ್ಟು ಹರ ಹರ ಕೇಶವ. ಅಯ್ಯೋ, ದಾರಿಯಲ್ಲಿ ಹೋಗುತ್ತಿದ್ದ ಮಾರಿಯನ್ನು ನಾನೇ ಅರಮನೆಗೆ ತಂದಂತಾಯಿತಲ್ಲ. ನಾನು ನನ್ನ ಕೈಯಾರೆ ನನ್ನ ಮಗನ ತಲೆ ಕಡಿಯಬೇಕೆ? ಛೀ, ನೀನು ಹೆಣ್ಣಲ್ಲ, ರಾಕ್ಷಸಿ, ರಾಕ್ಷಸಿ ನೀನು. ಏತಕಿ ಪರಿಚಿಂತೆ ಬಿಡು ಬಿಡು ಮೋಗದ ಪಾದಕ ನಿನಗಿರದು.
ಪರಿ ಚಿಂತೆ ಬಿಡು ಬಿಡು ಮೋಗದ ಆದಾಗ ನಿನಗಿರದು ನೀತಿಯ ನೆನೆ ಚಿಬಿಜಿ ಮೂತ ಮುಖ್ಯರ ನೀತಿಯ ನೆನೆ ಚಿಬಿಜಿ ಮೂತ ಮುಖ್ಯರ ಕಾಟಿಯು ನಿನಗಂಬುದು ನಿನಗೆ ಪರಿಚಿಂತೆ ಬಿಡು ಬಿಡು ಮೋಗದ ಆದಾಗ ನಿನಗಿರದು ಬಲೆಯನ್ನು ಕಣಚಿದಾಗ ಮುಂಬೆಳಕು ತಾನಾಗಿಯೇ ಗೋಚರಿಸುತ್ತದೆ. ಆತ್ಮ ಅವಿನಾಶಿ ಅಲ್ವೇನಪ್ಪ? ಅದನ್ನು ಕತ್ತರಿಸುವುದಕ್ಕೋ ಸುಡುವುದಕ್ಕೋ ಯಾರಿಗಾದರೂ ಸಾಧ್ಯವಿದೆಯೇ? ಎಲ್ಲವೂ ದೈವೇಚ್ಛೆ ಎಂಬ ಭಾವದಿಂದ, ನಿರ್ಮೋಹದಿಂದ, ಮಮಕಾರ ಚಿತ್ತದಿಂದ ಅವಳು